ಬಸ್ಸಿನಲ್ಲಿ ಸುಖ ಗೆಳೆಯನ ಕಥೆ. ಒಂದು ದಿನ ಸಾಯಂಕಾಲ ಬನಶಂಕರಿ ಬಸ್ ನಿಲ್ದಾಣದಿಂದ ಬಿಡದಿ ಕಡೆಗೆ ಹೋಗುವ ಬಸ್ಸಿನಲ್ಲಿ ನಿಂತು ಪ್ರಯಾಣಿಸುತ್ತಿದ್ದೆ. ಆ ದಿನ ತುಂಬಾ ರಶ್ ಇತ್ತು. ನನಗೋ ಬೆಳಗ್ಗೆಯಿಂದ ಆಸೆ ಶುರುವಾಗಿಬಿಟ್ಟಿತ್ತು. ಕೊನೆಯ ಸೀಟಿನಲ್ಲಿ ಕುಳಿತಿದ್ದ ವ್ಯಕ್ತಿಗೆ ಒರಗಿದಂತೆ ಕಂಬಿ ಹಿಡಿದು ನಿಂತುಬಿಟ್ಟಿದ್ದೆ. ಅವರು ನನ್ನ ವಯಸ್ಸಿನವರೇ ಇರಬಹುದು, ಸುಮಾರು 29 ವರ್ಷ. ಬಸ್ ಕುಲುಕಾಡಿದಾಗ ನನ್ನ ಸೊಂಟದ ಕೆಳಭಾಗ ಅವರ ಭುಜಕ್ಕೆ ಉಜ್ಜುತ್ತಿತ್ತು. ಹೀಗೆ ಕೆಲವು ನಿಮಿಷಗಳಲ್ಲಿ ನನ್ನದು ಗಟ್ಟಿಯಾಗಿಬಿಟ್ಟಿತ್ತು. ಪ್ಯಾಂಟ್ ಉಬ್ಬಿತ್ತು. ಮೆಲ್ಲಗೆ ಅವರ ಭುಜಕ್ಕೆ ಅದುಮಲಾರಂಭಿಸಿದೆ. ಅವರಿಗೂ ಬೇಕಿತ್ತು. ಕೈ ಕಟ್ಟಿಕೊಂಡು ಕುಳಿತಂತೆ ಕುಳಿತು ಮೆಲ್ಲಗೆ ನನ್ನ ಉಬ್ಬನ್ನು ಬೆರಳುಗಳಿಂದ ಮುಟ್ಟಿದರು. ತುಂಬಾ ಹಿತವಾಗಿತ್ತು. ಬಸ್ಸಿನಲ್ಲಿ ರಶ್ ಹೆಚ್ಚಾಗುತ್ತಿತ್ತು. ಅವರಿಗೆ ಇನ್ನಷ್ಟು ಒತ್ತಿಕೊಂಡು ನಿಂತು ಅವರ ಭುಜಕ್ಕೆ ನನ್ನದನ್ನು ಅದುಮಲಾರಂಭಿಸಿದೆ. ಅವರು ನನ್ನದನ್ನು ಹಿಸುಕಲಾರಂಭಿಸಿದರು. ರಶ್ ಇದ್ದಿದ್ದರಿಂದ ಬೇರೆಯವರಿಗೆ ಗೊತ್ತಾಗುತ್ತಿರಲಿಲ್ಲ. ಮೆಲ್ಲಗೆ ನನ್ನ ಪ್ಯಾಂಟಿನ ಜಿಪ್ ಎಳೆದು ಒಳಗೆ ಬೆರಳು ತೂರಿಸಿ ನನ್ನದನ್ನು ಹಿಸುಕಲಾರಂಭಿಸಿದರು. ಅಬ್ಬಾ! ಸುಖದ ಅನುಭವದಲ್ಲಿ ನಾನು ತೇಲುತ್ತಿದ್ದೆ. ಸಮಯ ನೋಡಿ ನನ್ನ ಬೆರಳಿನಿಂದ ಅವರ ಕಿವಿಯನ್ನು ತೀಡಿದೆ. ನನ್ನ ಕಡೆ ನೋಡಿ ಮೆಲ್ಲಗೆ ನಕ್ಕರು. ನಂತರ ಅವರು ನ್ಯೂಸ್ ಪೇಪರನ್ನು ತೆರೆದು ಓದುವಂತೆ ಒಂದು ಕೈಯಲ್ಲಿ ಮೇಲೆತ್ತಿ ಹಿಡಿದು ಇನ್ನೊಂದು ಕೈಯಿಂದ ನನ್ನದನ್ನು ಉಜ್ಜತೊಡಗಿದರು. ನಾನು ತಾಳಲಾರದಾದೆ. ನನ್ನ ಬ್ಯಾಗನ್ನು ಮುಂದೆ ಅಡ್ಡ ಹಿಡಿದು ನಿಂತೆ. ಈಗ ಯಾರಿಗೂ ನನ್ನ ಸೊಂಟದ ಕೆಳಗಿನ ಭಾಗ ಕಾಣುತ್ತಿರಲಿಲ್ಲ. ಈಗ ಅವರು ಚೆನ್ನಾಗಿ ಹಿಸುಕಿ ಗಟ್ಟಿಯಾಗಿ ನನ್ನದನ್ನು ತೀಡಲಾರಂಭಿಸಿದರು. ಹಾಗೇ ತೀಡುತ್ತಾ ನನ್ನ ಅಂಡರ್ ವೇರ್ ಒಳಗಿಂದ ನಿಗುರಿ ನಿಂತಿದ್ದ ನನ್ನ ಅದನ್ನು ಮೆಲ್ಲಗೆ ಹೊರಗೆ ತೆಗೆದು ತುದಿಯನ್ನು ಉಜ್ಜಿದರು. ನಾನು ಸ್ವರ್ಗವನ್ನೇ ಕಾಣುತ್ತಿದ್ದೆ. ಅವರ ಪಕ್ಕದಲ್ಲಿ ಕುಳಿತಿದ್ದ ವ್ಯಕ್ತಿ ಚೆನ್ನಾಗಿ ನಿದ್ರೆಯಲ್ಲಿದ್ದರು. ಹೀಗಾಗಿ ಮೆಲ್ಲಗೆ ಇವರು ತಮ್ಮ ತಲೆಯನ್ನು ತಿರುಗಿಸಿ ನನ್ನದನ್ನು ಮುತ್ತಿಟ್ಟರು. ನ್ಯೂಸ್ ಪೇಪರ್ ಮತ್ತು ಬ್ಯಾಗ್ ಸುತ್ತುವರಿದಿದ್ದರಿಂದ ಬೇರೆಯವರಿಗೆ ಕಾಣುತ್ತಿರಲಿಲ್ಲ. ಅವರು ತೂಕಡಿಸುವಂತೆ ತಲೆ ಆಡಿಸುತ್ತಾ ನನ್ನ ಅದನ್ನು ಅವರ ಬಾಯೊಳಗಿಟ್ಟುಕೊಂಡು ಚೀಪಲಾರಂಭಿಸಿದರು. ಬಸ್ಸು ಆಗಾಗ ಕುಲುಕಿ ಸುಖವನ್ನು ಹೆಚ್ಚಿಸಿತ್ತು. ಅಂತಹ ಸುಖವನ್ನು ನಾನು ಎಂದೂ ಕಂಡಿರಲಿಲ್ಲ. ಹಾಗೇ ವೀರ್ಯ ಚಿಮ್ಮಿಯೇ ಬಿಟ್ಟಿತು. ಅವರ ಬಾಯೊಳಗೆ ತುಂಬಿದ್ದನ್ನು ಪೂರ್ತಿ ನುಂಗಿಬಿಟ್ಟರು. ನಂತರ ಮೆಲ್ಲಗೆ ಹಿಂದಕ್ಕೆ ಸರಿದು ಕುಳಿತರು. ನಾನು ನನ್ನ ಅದನ್ನು ಮತ್ತೆ ಅಂಡರ್ ವೇರಿನಲ್ಲಿ ಸೇರಿಸಿ ಜಿಪ್ ಹಾಕಿದೆ. ನನ್ನ ಮೈ ಮನಸ್ಸು ಸುಖದ ಮತ್ತಿನಲ್ಲಿ ತೇಲಾಡುತ್ತಿತ್ತು. ನಾನು ತೃಪ್ತನಾಗಿದ್ದೆ. ಅಷ್ಟರಲ್ಲಿ ನಾನು ಇಳಿಯಬೇಕಾದ ಸ್ಟಾಪ್ ಬಂದಿತ್ತು. ಬ್ಯಾಗ್ ತೆಗೆದುಕೊಳ್ಳುವ ನೆಪದಲ್ಲಿ ಮೆಲ್ಲಗೆ ಬಾಗಿ ಅವರ ಕಿವಿಯನ್ನು ಚುಂಬಿಸಿ ಥ್ಯಾಂಕ್ಸ್ ಹೇಳಿ ಅವರ ಕೈಗಳನ್ನು ಅದುಮಿದೆ. ಅವರು ನಸುನಕ್ಕು ಥ್ಯಾಂಕ್ಸ್ ಎಂದರು. ಆಮೇಲೆ ಬಸ್ ಇಳಿದು ಈ ನೆನಪಲ್ಲೇ ಮನೆ ಸೇರಿದೆ. ಅದೇ ಮಾರ್ಗದಲ್ಲಿ ಮತ್ತೆ ಅವರನ್ನು ಭೇಟಿಯಾಗುವ ಅವಕಾಶ ಸಿಕ್ಕಿ ಈಗ ನಾವು ಪರಸ್ಪರ ಗೆಳೆಯರಾಗಿದ್ದೇವೆ. ಅವರದು ಸಖತ್ತಾಗಿದೆ. ನಾವಿಬ್ಬರೂ ಆಗಾಗ ಸುಖದ ಸಾಗರದಲ್ಲಿ ತೇಲಾಡುತ್ತೇವೆ.